ರಾಯರ ಭಕ್ತರಿಗೆ ಎಲ್ಲರಿಗೂ ನಮಸ್ಕಾರ. ಆ, ನೋಡಿ, ಗುರುವಾರ ರಾತ್ರಿ ನಾವು ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಬಸ್ ಪಯಣ, VRL ಬಸ್ಗೆ ಟಿಕೆಟ್ ಮಾಡಿದ್ವಿ. ಒಂದು 4 ಜನ ನಾವು. ರಾತ್ರಿ ಬೆಂಗಳೂರಿನಿಂದ ಆನಂದರಾವ್ ಸರ್ಕಲಿಂದ ಹೊರಟಿರೋದು. ಬೆಳಗ್ಗೆ ಒಂದು 5:45 ಮಂತ್ರಾಲಯಕ್ಕೆ, ಇದು ಮಂತ್ರಾಲಯ ಬಸ್ ಸ್ಟ್ಯಾಂಡ್, ಇದು ಮಂತ್ರಾಲಯಕ್ಕೆ ಬಂದು ಮುಟ್ಟಿದ್ದೀವಿ. ಅಂದರೆ ಮಂತ್ರಾಲಯ ಅಂದಮೇಲೆ ಒಂಥರ ಖುಷಿ. ಆ ಮಂತ್ರಾಲಯ ಭೂಮಿಗೆ ಕಾಲಿಟ್ಟ ಕ್ಷಣ ಇದು ಎಷ್ಟು ಮನಸ್ಸಿಗೆ ಆನಂದ ಆಗುತ್ತೆ ಅಂದ್ರೆ ಹೇಳೋ ಸಾಧ್ಯನೇ ಇಲ್ಲ. ಅದು ಏನು ಹೇಳ್ತಾರೆ ಗೊತ್ತಾ, ನಮ್ಮ ಚಿಕ್ಕ ವಯಸ್ಸಲ್ಲಿ ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೆ, ಅಷ್ಟು ಖುಷಿ ಆಗುತ್ತೆ ನನಗೆ ಇಲ್ಲಿ ಬಂದ್ರೆ. ಅಜ್ಜಿ ಮನೆ ನೋಡ್ದಂಗೆ ನನಗೆ. ನಾವು 4 ಜನ ನೋಡಿ, ಇದು ಸನ್ನಿಧಿ ಎದುರುಗಡೆ ಒಂದು ಚಿಕ್ಕದಾಗಿ ಒಂದು ಫೋಟೋ ತೆಗೆದಿರೋ ಕ್ಷಣ ಇದು. ಆಮೇಲೆ ರಾಯರ ಗರ್ಭಗುಡಿ ಒಳಗಡೆ ಪ್ರದಕ್ಷಿಣೆ ಆಗ್ತಿರೋ ಕ್ಷಣ ಇದು. ಏನೋ ಒಂಥರ ಆನಂದ, ಹೇಳಿಕ್ ಸಾಧ್ಯನೇ ಇಲ್ಲ. ಎಷ್ಟು ಆನಂದ ಆಗುತ್ತಂದ್ರೆ, ಮಂತ್ರಾಲಯ ಹೋಗೋದು ಅನ್ನೋದು ಆನಂದ, ಅಲ್ಲಿ ಹೋಗಿ ಮುಟ್ಟದ ಮೇಲೆ ಇನ್ನೂ ಆನಂದನೇ ಜಾಸ್ತಿ. ಆ ಒಂದು ದಿನ ನಾನು ಯಾವ ತರ ಕಳೆದೆ ನನಗೆ ಹೇಳಿಕ್ ಅಸಾಧ್ಯನೇ. ಯಾಕಂದ್ರೆ ಅಷ್ಟು ಖುಷಿ ಆಗುತ್ತೆ, ಅಷ್ಟು ಆನಂದ ಆಗುತ್ತೆ, ಅಷ್ಟು ಮನಸ್ಸಿಗೆ ತೃಪ್ತಿ ಆಗುತ್ತೆ ನನಗಿದು. ಅಂದ್ರೆ ನಾನು ಮಂತ್ರಾಲಯ ಹೋಗ್ತಾ ಇರ್ತೀನಿ. ಈ ಸಲ ರಾಯರ ಪ್ರೇರಣೆ ಏನೋ ಸಡನ್ಲಿ ಹೋಗ್ಬೇಕನ್ಸ್ತು, ಹೊರಟೆ. ನೋಡಿ, ಇದು ಧ್ವಜ ರಾಯರ ಗರ್ಭಗುಡಿ ಮೇಲ್ಗಡೆ. ಆಮೇಲೆ ಇದು ವೆಂಕಟರಮಣ ದೇವಸ್ಥಾನ. ಎಲ್ಲರೂ ಮೃತಕ್ಕೆ ಕೇಳ್ತಾ ಇದ್ರಲ್ಲ, ನೋಡಿ, ಇವ್ರ ಮನೆಯಲ್ಲೇ ಮೃತಕ್ಕೆ ಸಿಗೋ ಜಾಗ ಇದು, ಆಯ್ತಾ. ಇಲ್ಲೊಂದು ಜಾಗದಲ್ಲಿ ಸಿಗುತ್ತೆ, ಇನ್ನೊಂದು ಜಾಗದಲ್ಲೂ ಸಿಗುತ್ತೆ. ಅದು ನಿಮ್ಗೆ ಇನ್ನೊಂದ್ಸಲ ತಿಳಿಸ್ತೀನಿ ನಾನು. ಇದು ವೆಂಕಟೇಶ್ವರ ದೇವಸ್ಥಾನ. ನೀವು ಮಂತ್ರಾಲಯ ಹೋದಾಗ ಆ ಸ್ಥಳೀಯರ ಹತ್ರ ಕೇಳಿ, ಸ್ವಾಮಿ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ ಕೇಳಿದ್ರೆ ಅವ್ರು ತಿಳಿಸ್ತಾರೆ ನಿಮ್ಗೆ. ಅದ್ರ ದೇವಸ್ಥಾನ ಎದುರುಗಡೆನೆ ಮೃತಿಕೆ ಸಿಗುತ್ತೆ. ಆಮೇಲೆ ದೇವಸ್ಥಾನ ಪುರೋಹಿತರು ಇರ್ತಾರಲ್ಲ, ಅವ್ರ ಮನೆಯಲ್ಲೂ ಸಿಗುತ್ತೆ. ಇನ್ನು 2 ಮನೇಲಿ ಸಿಗುತ್ತೆ. ಜಾಗ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ, ಅಲ್ಲೇ ಪಕ್ಕದಲ್ಲೇ, ಅದು ತುಂಬಾ ದೂರ ಏನಿಲ್ಲ. ನೋಡಿ, ಇದು ರಾಯರ ಪಾದುಕೆ. ಇದು ರಾಯರು ಯೂಸ್ ಮಾಡ್ತಿರೋ ಪಾದುಕೆ ಇದು. ಮುಂಚೆ ಇದ್ದಾಗ ರಾಯರು ಈ ಪಾದುಕೆನ ಯೂಸ್ ಮಾಡ್ತಾರೆ. ಇವ್ರ ಮನೇಲೂ ಮೃತಿಕೆ ಸಿಗುತ್ತೆ. ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ ನಿಮ್ಗೆ. ಆಮೇಲೆ ಅಲ್ಲಿಂದ ನಾವು ಏನ್ ಮಾಡಿದ್ವಿ ಅಂದ್ರೆ, ಪಂಚಮುಖಿ, ಆಮೇಲೆ ಬಿಚ್ಚಾಲೆ, ಆಮೇಲೆ ಅಪ್ಪಣ್ಣ ಆಚಾರ್ಯ ಇದ್ದ ಸ್ಥಳ. ನೋಡಿ, ಇದು ಏಕಶಿಲಾ ಬೃಂದಾವನ. ರಾಯರು ಪ್ರತಿನಿತ್ಯ ಅಪ್ಪಣ್ಣಾಚಾರ್ಯಗೆ ಮಾತು ಕೊಟ್ಟಿದ್ದಾರೆ, ನಾನು ಜ್ಯೋತಿ ರೂಪದಲ್ಲಿ ಇಲ್ಲಿ ಬರ್ತೀನಿ, ಪ್ರತಿನಿತ್ಯ ನಿಮ್ಗೆ ನೋಡ್ಲಿಕ್ಕೆ ಬರ್ತೀನಿ ಅಂತೇಳಿ. ಇದೇ ಬೃಂದಾವನ, ಅದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ. ಇದು ಅಪ್ಪಣ್ಣಾಚಾರ್ಯರ ಮನೆ. ರಾಯರು ಇಲ್ಲಿ ಇದ್ರು ನೋಡಿ, ಈ ಜಾಗದಲ್ಲಿ ಮಲ್ಕೊಂಡಿದ್ರು ಅಂತ ಹೇಳ್ತಾರೆ ರಾಯರು. ನಾವಿಲ್ಲಿಂದ ಡೈರೆಕ್ಟ್ ಆಗಿ ಆಮೇಲೆ ದೇವಸ್ಥಾನ ಕೊಟ್ವಿ. ದೇವಸ್ಥಾನದಲ್ಲಿ ಸಂಜೆ ಇದು ಫೋಟೋ ಸಮಯ ಇದು. ಒಂದು 6 ಗಂಟೆ ಆಗಿದೆ. ಇವರ ನಮ್ಮ ಸ್ನೇಹಿತರು ನಮ್ಮ ಜೊತೆ ಬಂದವರು. ಭಾರಿ ಖುಷಿ ಆಗುತ್ತೆ. ನೋಡಿದ್ದು ರಜತ ರಥ ಅಂತೇಳಿ, ಚಿನ್ನದ ರಥ ಅದು. ಒಂದು ಚಿಕ್ಕದಾಗಿ ಒಂದು ತೇರು ಸೇವೆ ಮಾಡಿಸಿದೆ. ಭಾರಿ ಖುಷಿ ಆಯ್ತು. ನಾನು ಪ್ರತಿ ಸಲ ಹೋದಾಗ ಒಂದು ತೇರು ಸೇವೆ ಮಾಡಿಸ್ತೀನಿ, ಯಾವುದೇ ಕಾರಣಕ್ಕೂ. ಅದು ಮಾತ್ರ ಮಿಸ್ ಮಾಡಲ್ಲ. ನಾನು ಒಬ್ಬರೇ ಹೋದ್ರು ಮಾಡಿಸ್ತೀನಿ, ನನ್ನ ಜೊತೆ ಯಾರು ಬಂದ್ರು ಮಾಡಿಸ್ತೀನಿ. ಅದು ಯಾವುದೇ ಕಾರಣಕ್ಕೆ ಒಂದು ಸೇವೆ ಮಿಸ್ಸೇ ಮಾಡಲ್ಲ ನಾನು. ಇನ್ನೂರ್ಗು ಮಿಸ್ ಮಾಡೋದು ಇಲ್ಲ, ಮುಂದೇನು ಮಾಡಲ್ಲ. ನೋಡಿ, ಇದು ಚಿನ್ನದ ರಥ ಇದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ನೋಡಿ, ಒಂದು ಚಿಕ್ಕ ಸೇವೆ ಮಾಡಿದ್ದೆ ನಾವು, ರಥದ ತೇರಿನ ಸೇವೆ. ಇದು ತೇರು ಎಳೆಯುವ ಸಮಯ. ಪ್ರತಿ ಸಲ ಮಂತ್ರಾಲಯ ಹೋದಾಗ ಒಂದು ಸೇವೆ ಮಾಡಿಸ್ತೀನಿ, ಯಾವುದೇ ಕಾರಣಕ್ಕೆ ಮಿಸ್ ಮಾಡಲ್ಲ. ಒಂದು ಚಿಕ್ಕದಾಗಿ ಒಂದು ರಾಯರ ಸೇವೆ ಅಂತ ಹೇಳ್ಬೋದು ಇದು. ಭಾರಿ ಖುಷಿ ಆಗುತ್ತೆ ಆ ಕ್ಷಣ ನೋಡ್ಲಿಕ್ಕೆ. ಸಾವಿರಾರು ಭಕ್ತರು ಬಂದಿರ್ತಾರೆ ಅಲ್ಲಿ. ಪ್ರತಿಯೊಬ್ಬರು ರಾಯರು ನೋಡ್ತಾ ಇರ್ತಾರೆ. ನೋಡಿ, ತೇರು ಎಳಿತಾ ಇದ್ದೀನಿ ನಾನು. ನೋಡಿ, ಅಬ್ಸರ್ವ್ ಮಾಡಿ ಕಾಣಿಸ್ತೀನಿ. ತೇರು ಎಳಿತಾ ಇದ್ದೀನಿ. ಸಾವಿರಾರು ಭಕ್ತರು, ಪ್ರತಿಯೊಬ್ಬರು ಭಕ್ತರು ಆ ಕ್ಷಣ ಇದೆಯಲ್ಲ, ಅದೆಲ್ಲರ ದೃಷ್ಟಿ ಆ ತೇರಿನ ಮೇಲೆ ಇರುತ್ತೆ. ಪ್ರತಿಯೊಬ್ಬರು ಭಕ್ತರ ದೃಷ್ಟಿನೂ ತೇರಿನ ಮೇಲೆ ಇರುತ್ತೆ. ಭಾರಿ ಆನಂದ ಆಗುತ್ತೆ, ಭಾರಿ ಖುಷಿ. ನಾವು ತೇರೆಲ್ಲ ಮುಗಿಸಾದ್ಮೇಲೆ
ನಾವು ಸಾರ್ವಜನಿಕ ಊಟದ ಕಡೆ ಹೋದ್ವಿ. ರಶ್ ಅಷ್ಟು ಏನಿರಲಿಲ್ಲ, ಯಾಕಂದ್ರೆ ಗುರುವಾರ ಏಕಾದಶಿ ಇರೋದ್ರಿಂದ ಶುಕ್ರವಾರ ಸ್ವಲ್ಪ ರಶ್ ಕಮ್ಮಿ ಇತ್ತು. ನಾವು ಇಲ್ಲಿಂದ ಎಲ್ಲ ಮುಗಿಸಿ, ಕಾರ್ಯಕ್ರಮ ಎಲ್ಲ ಮುಗಿಸಿ ಹಾಗೆ ನಮ್ಮ ಪಯಣ ವಾಪಸ್ ಬೆಂಗಳೂರಿಗೆ.